ಹಾಯ್ ವೆಲ್ಕಮ್ ಟು ಮೈ ಬಾಲ್ಡ್ ಆ್ಯಂಡ್ ಬೋಲ್ಡ್ ಸೀರೀಸ್. ಸೊ ಇವತ್ತಿಂದು ನೈಟ್ ಕೇರ್ ರುಟೀನ್ ಆಗಿರುತ್ತೆ, ಬಾಲ್ಡ್ ಹೇರ್ ಮತ್ತು ಸ್ಕಿನ್ ಕೇರ್ ಬಗ್ಗೆ. ಸೊ ಬಿಫೋರ್ ದ್ಯಾಟ್ 10 years ಬ್ಯಾಕ್ ಕೂಡ ನಾನು ಮುಡಿ ಕೊಟ್ಟಿದ್ದೆ ಅಂತ ಹೇಳಿದೆ. ಇಟ್ಸ್ ಪ್ಯೂರ್ಲಿ ಇಟ್ ವಾಸ್ ಅ ಪ್ರೇಯರ್ ಆಫ್ ಮೈ ಫಾದರ್. ಸೊ ಅವಾಗಲೂ ಕೂಡ ಐ ವಾಸ್ ಟೂ ಯಂಗ್, ಐ ವಾಸ್ ಜಸ್ಟ್ 20 years old. ಅವಾಗ ಕೊಟ್ಟಾಗಲೂ ಕೂಡ ಸಮ್ ಹೋಮ್ ರೆಮಿಡೀಸ್ನ ನಾನು ಅದು ಕೂಡ ಕಂಪ್ಲೀಟಾಗಿ ಮನೆಯಲ್ಲಿ ಅಮ್ಮ ಏನು ಮಾಡಿಕೊಟ್ಟಿದ್ರು ಅದನ್ನು ಮಾತ್ರ ಮೇಂಟೈನ್ ಮಾಡ್ತಿದ್ದೆ. ಸೊ ಅವಾಗ ಇವಾಗಿನಷ್ಟು ಇರಲಿಲ್ಲ ಪಾಪಪ್ಸ್. ಯು ಕ್ಯಾನ್ ಸಿ ಎಷ್ಟು ನರೀಸ್ಟಾಗಿರೋ ಒಂದು ಹೇರ್ ಟೆಕ್ಸ್ಚರ್ ನನಗೆ ಬಂದಿತ್ತು ಅಂತ. ಬಿಕಾಸ್ ಇವಾಗ ಇಫ್ ಯು ಓಪನ್ ಇನ್ಸ್ಟಾ, ಎನಿವೇರ್, ಎನಿ ಫೇಸ್ಬುಕ್, ಯೂಟ್ಯೂಬ್ಸ್, ತುಂಬ ಪಾಪಪ್ಸ್ ಆಗುತ್ತೆ ಹೇರ್ ಕೇರ್ ಪ್ರಾಡಕ್ಟ್ಸ್ಗಳು, ಹೇರ್ ರುಟೀನ್ಸ್ ಅಂತೆಲ್ಲ. ಬಟ್ ನಾನು 10 years ಬ್ಯಾಕ್ ಮಾಡಿದಾಗ ಆ ಥರ ಏನೂ ಇರಲಿಲ್ಲ. ಸೊ ಪ್ಯೂರ್ಲಿ ಮನೆಯಲ್ಲಿ ಅಮ್ಮ ಮಾಡಿಕೊಟ್ಟಿದ್ದು ಹೋಮ್ ರೆಮಿಡಿ ಆಯಿಲ್ ಅಷ್ಟೇ. ಅದನ್ನು ಬಿಟ್ಟು ಇನ್ನೇನೂ ಅಪ್ಲೈ ಮಾಡ್ತಾನೆ ಇರಲಿಲ್ಲ. ಸೊ ನಾನು ಸ್ಕೂಲಿಗೆ ಹೋಗುವಷ್ಟೊತ್ತಿಗೆ, ಐ ಮೀನ್ ಮೈ ಪ್ರೊಫೆಷನ್ ಈಸ್ ಅ ಟೀಚಿಂಗ್. ಸೊ ಟೀಚಿಂಗ್ ಪ್ರೊಫೆಷನಿಗೆ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಐ ಗಾಟ್ ದಿಸ್ ಹೇರ್ ಲೆಂತ್. ಸೊ ಅದನ್ನೇ ಸ್ಟೈಲ್ ಅಪ್ ಮಾಡಿಕೊಂಡು ಹೋಗ್ತಿದ್ದೆ. ಸೊ ಅದಾದಮೇಲೆ ಐ ಗಾಟ್ ಟಿಲ್ ಲೈಕ್ ಅ ಬಾಬ್ ಲೆಂತ್. ಅವಾಗಂತೂ ಐ ವಾಸ್ ಸೂಪರ್ ಹ್ಯಾಪಿ. ಸೊ ಬಿಕಾಸ್ ಡೆನ್ಸಿಟಿ ಅಷ್ಟಿತ್ತು ಆ ಶಾರ್ಟ್ ಹೇರಲ್ಲಿ ಕೂಡ. ಐ ಹ್ಯಾಡ್ ಅ ಗುಡ್ ಹೇರ್. ಲಿಟ್ರಲಿ ಇಟ್ ವಾಸ್ ಲೈಕ್ ವೀಕ್ಲಿ ಟ್ವೈಸ್ ಆಯಿಲಿಂಗ್, ವೀಕ್ಲಿ ಟ್ವೈಸ್ ಟೇಕಿಂಗ್ ಹೆಡ್ ಬಾತ್ ಅನ್ನೋ ಥರನೇ. ಸೊ ಯು ಕ್ಯಾನ್ ಸಿ ಮೈ ಹೇರ್. ಸೊ ಆಫ್ಟರ್ ಆಲ್ ದಿಸ್ ಐ ಹ್ಯಾಡ್ ಲಿಟಲ್ ಲಾಂಗ್ ಹೇರ್. ಅದಾದಮೇಲೆ ಕೂಡ ಹೇರ್ ಕಟ್ ಮಾಡಿಸಿದ್ದೀನಿ ಬಿಕಾಸ್ ಸ್ಯಾಡ್ ಸ್ಟೈಲಿಂಗ್ ಪರ್ಪಸಿಗೋಸ್ಕರ. ಕೋಪ ಬಂದಾಗ ಐ ಯೂಸ್ ಟು ಟ್ರಿಮ್ ಮೈ ಹೇರ್. ಸೊ ಅದಾದಮೇಲೆ ಐ ಹ್ಯಾಡ್ ಅ ಗುಡ್ ಹೇರ್ ಲೆಂತ್ ಆಲ್ಸೋ. ಬಟ್ ಎಸ್, ಐ ಆಲ್ವೇಸ್ ಡೂ ಸ್ಟೈಲಿಂಗ್ ವಿತ್ ಮೈ ಹೇರ್. ಬಟ್ ಪ್ರಾಬ್ಲಮ್ ಎಲ್ಲಿ ಶುರುವಾಗಿದ್ದು ಅಂದರೆ, ಐ ಕಂಪ್ಲೀಟ್ಲಿ ಮೂವ್ ಟು ದ ಅನದರ್ ಸಿಟಿ. So there it started because of the well water and bore well and the tap water. It's combination of 3 waters. And whenever I came to Bangalore, illu one thara water. So 3-4 thara water agi I got literally problem in my scalp. ಸೊ ಸ್ಕ್ಯಾಲ್ಪ್ ಮೇಲೆ ತುಂಬ ಪ್ರೆಷರ್ ಆರ್ ಚೇಂಜಸ್ ಶುರುವಾಗಕ್ಕೆ ಸ್ಟಾರ್ಟ್ ಆಯಿತು. ಡ್ಯಾಂಡ್ರಫ್ ಆಯಿತು. ಸೊ ಡ್ಯಾಂಡ್ರಫಿಗೆ ಅಂತಲೇ ಇನ್ನೊಂದು ಹೇರ್ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ. ಐ ಡಿಡ್ ಅ ಮಿಸ್ಟೇಕ್ ವೇರ್ ಐ ಯೂಸ್ ಮಲ್ಟಿಪಲ್ ಹೇರ್ ಪ್ರಾಡಕ್ಟ್ಸ್. ದಟ್ ಈಸ್ ದ ಮಿಸ್ಟೇಕ್. ನಾವೇನು ಒಂದು ಕೈಂಡ್ ಆಫ್ ಸೆಟ್ ಮಾಡಿರ್ತೀವಿ ನಮ್ಮ ಹೇರ್ಗೆ, ಅದನ್ನು ಮಾತ್ರ ಮಾಡಬೇಕು. ಇಫ್ ಯು ಯೂಸ್ ಮಲ್ಟಿಪಲ್ ಹೇರ್ ಪ್ರಾಡಕ್ಟ್ಸ್, ಅಗೇನ್ ರೂಟ್ಸಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಬಟ್ ಐ ಫರ್ಗಾಟ್ ಆಲ್ ದ್ಯಾಟ್ and I did so many